ದುಡ್ಡು ತಿನ್ನೋದ ಕಲಿಸಿಲ್ಲಕ್ಕೆ. ಆತು, ಬಂಡವಾಳ ಹಾಕಿ ವ್ಯಾಪಾರ ಮಾಡೋದಾದ್ರೆ ಬೇಡ. ಆತು, ನೀವು ಅಂದಂಗೆ ಚಾದ ಅಂಗಡಿ ಬೇಡ. ನಿಮ್ದು 4 ಎಕರೆ ಹೊಲ ಆಯ್ತಲ್ಲ, ಹೊಲನ ಮಾಡೋನು. ಲೇ, ಆ ಹೊಲದಾಗ ಏನು ಬೆಳೀತೈತೆ ಅಂತ ಮಾಡ್ತಿ? ಆ ಹೊಲದಾಗ ಬೋರ್ ಇಲ್ಲ, ಏನಿಲ್ಲ, ಯಾವುದು ಬಳಿ ಕಮ್ಮಗ ಬರೋದು ಇಲ್ಲ. ಅಲ್ಲ, ಈ ಮಳಿಯನ್ನು ನಂಬ್ಕೊಂಡು ಏನಾರ ಬೆಳೆ ಬೆಳೆಯಾಕತ್ತೀನ? ಈ ಮಳಿ ಹೋಗ್ಬಿಡ್ತೈತಿ, ಬಂದ್ಬಿಡ್ತೈತಿ. ಇದು ಹೆತ್ತಿಯಾಗಿ ಬಂದರೂ ಲುಕ್ಸಾನಿ, ಇದು ಹೋದ್ರೂ ಲುಕ್ಸಾನಿ. ಹೊಲದಾಗ ಏನಂತ ಬೆಳೆಯೋಕ್ಕಾಕತ್ಲಿ? ಎಂಥ ದರಿದ್ರ ಗಣಸನ್ ಹೊಡೆದಾಳು ನಿಮ್ಮ ಅಕ್ಕಿ ಅಂತದನ್ನು ಹೊಡೆದ. ಆತು, ಹೊಲನೂ ಬೇಡ. ಮತ್ತು ಏನಾರ ಮಾಡೋರದೀರಿ ನೀವು? ವಿಚಾರ ಮಾಡೋನು. ಎಷ್ಟು ದಿನ ವಿಚಾರ ಮಾಡ್ತೀರಿ? ಲೇ, BP ರೇಂಜ್ ಮಾಡ್ಕೋಬೇಡ. ಈಗ ಏನು ಮಾಡೋದು ಅದನ್ನು ಹೇಳು. ಇಷ್ಟೊತ್ತು ಹೇಳಿದ್ನಲ್ಲಪ್ಪ, ಏನು ಮಾಡ್ಬೇಕತ್ತ ಅದನ್ನು ಮಾಡೋನು. ಲೇ, ನೀ ಹೇಳಿದ್ವಿ ಯಾವ ಸರಿ ಹೋಗೋದಿಲ್ಲ ಲೇ. ಆತು, ನನಗೆ ಹೆಂಗೋ ಅರ್ಬಿ ಹೊಲ್ಯಾಕೆ ಬರ್ತೈತಿ. ನಾನು ಪಿಕೋ ಪಾಲೆ ಬ್ಲೌಸ್ ಎಲ್ಲ ಹೊಲದು ಮನ್ಯಾಗ ಅರ್ಬಿ ಮಾರ್ತೀನಿ. ಹಂಗಾರೆ ಮನ್ಯಾಗ ಅರ್ಬಿ ಮಾರೋ ವ್ಯಾಪಾರ ಮಾಡೋ ನಾನು. ಅದಕ್ಕೂ ಬಂಡವಾಳ ಬೇಕಲ್ಲ ಲೇ. ಹೇಳ್ರಿ ಮೇಲೆ. ಯಾಕಲೇ? ಎಂಥ ದರಿದ್ರ ಗಂಡಸನ್ ಹಡ್ದಾಡ್ರಿ ನಿಮ್ಮವ್ವ. ಗಂಡಸಾಗಿ ದುಡಿಬೇಕ್ರಿ, ಎದೇಡ್ರಿ ಮೇಲೆ ರೀ. ಗಂಡಸದವನು ಯಾವಾಗಲೂ ದುಡುಕ್ ತಿನ್ನಬೇಕು, ಹಿಂಗೆ ಮನ್ಯಾಗ ಕೂತು ತಿನ್ನೋದಲ್ಲ. ಕೇಳಿರಲ್ಲ ದೊಡ್ಡವ್ರು ಹೇಳೋದು, ಗಂಡಸು ಕೂತ್ ಕೆಟ್ನಂತ, ಹೆಂಗಸು ಸೂತ್ ಕೆಟ್ಲ ಅಂತಂದು. ನೀವು ಮನ್ಯಾಗ ಕುಂತು ಕೆಡಾಕತ್ತೀರಿ. ಈಗೇನೋ ಒಂದಿಟ್ಟು ಇಸ್ಬೇಟಾಡಿದ ರೊಕ್ಕ ಬರ್ತಾವು, ಇರೋದೊಂದಿಟ್ಟು ಆಸ್ತಿ ಐತಿ, ಅದನ್ನು ಮಾರಿ ತಿಂತೀರಿ. ನಾಳೆ ಮುಂದಿನ ಜೀವನಕ್ಕೆ ಏನು ಮಾಡೋರು? ಈಗ ಇನ್ನೂ ಒಂದೇ ಮಗ ಐತಿ ನಮಗೆ, ಇನ್ನೂ 1-2 ಮಕ್ಕಳಾದ್ರೆ ಹೆಂಗೆ? ಅಂದ್ರೆ ರತ್ನಿ, ನಿಮಗಿನ್ನೂ ಮಕ್ಕಳದೇ ಕನ್ಸೈತೇನ? ಸರಿ ರೀ, ಇದಕ್ಕೇನು ಕಡಿಮೆ ಇಲ್ಲ. ಮೊದಲಲ್ಲಿ ಇದ್ದಿದ್ದಕ್ಕೆ ತಂದು ಹಾಕ್ರಿ. ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡತ್ತಾರ ಇವ್ರು. ನೋಡ್ರಿ, ನಾ ಹೇಳತ್ತೀನಿ, ನೀವು ಹಿಂಗೆ ಮನ್ಯಾಗ ಕುಂದ್ರೋಂಗಿಲ್ಲ, ಏನಾರು ಒಂದು ಮಾಡಬೇಕು. ಇಲ್ಲಾಂದ್ರೆ ಮತ್ತೆ ನಾ ಏನು ಹೇಳಿ ಕರ್ಕೊಂಬಂದಿರಿ ಅವ್ರ ಮನೆಯಿಂದ, ಅವು ಮಾಡಲಿಲ್ಲ ಅಂದ್ರೆ ನಾ ಹೊಳ್ಳಿ ಮತ್ತೆ ನಾ 3 ಹೋಗ್ತೀನಿ. ನಾ ಲೇ, ಏನಾರ ಮಾಡ್ಬೇಕಿಲ್ಲ. ನನಗೆ ಇನ್ನೊಂದು ಒಟ್ಟ ಕುಂತು ಮಾಡೋ ಕೆಲಸ ನನಗೆ ಆಗೋದೇ ಇಲ್ಲ ಲೇ. ಯಾವ ಕೆಲಸ ಮಾಡಲಿ ಹೇಳು? ಎಲ್ಲದಕ್ಕೂ ಕುಂಟು ನೆಪ ಹೇಳೋದು ಬಿಡ್ರಿ. ಇಷ್ಟೊತ್ತು ನಾ ಏನು ಹೇಳಿದೆ? ಎಲ್ಲದಕ್ಕೂ ಒಂದೊಂದು ಏನಾರ ಹೇಳಿದ್ರಿ. ನೋಡ್ರಿ, ಹೊಲ ಮಾಡೋನು, ಬೋರ್ ಇಲ್ಲ ಅನ್ನಕತ್ತೀರಿ. ನಿಮ್ಮವನ ಹತ್ರ 1 ಲಕ್ಷ ರೊಕ್ಕ ಇಸ್ಕೊರಿ, ಒಂದು ಬೋರ್ ಹೊಡಿಸಿ ಹೊಲಾರ ಮಾಡೋನು. ಇಲ್ಲ, ಒಂದು 50,000 ರೂಪಾಯಿ ರೊಕ್ಕ ಇಸ್ಕೊರಿ, ಹೋಟೆಲಾರು ಹಾಕೋನು. ಇಲ್ಲಾಂದ್ರೆ ಒಂದು 50,000 ರೊಕ್ಕ ಇಸ್ಕೊರಿ, ಒಂದು ಮಷಿನ್ ತಂದು ಒಂದು ತೊಡೆ ಮನ್ಯಾಗ ಸ್ಟೇಷನರಿ ಸಾಮಾನು ಅರ್ಬಿ ಹಾಕ್ಕೊಂಡು ಅರ್ಬಿನಾರು ಮಾರೋನು. ಲೇ, ಇಲ್ಲಿ ಯಾರು ಬರ್ತಾರಲಿ ಓಣ್ಯಾಗ ತೊಗೊಂಡು ಹೋಗಕ್ಕೆ? ಎಲ್ಲರೂ ಹುಬ್ಬಳ್ಳಿಗೆ ಹೋಗ್ತಾರೆ ತೊಗೊಂಬರಾಕ. ಸುಮ್ಮನಿದ್ದು ಬಿಡ್ರಿ, ನನಗೆ BP ಹತ್ತಿಸಬೇಡ್ರಿ. ನೀವು ಎಲ್ಲದಕ್ಕೆ ಹಿಂಗೆ ಹೇಳಿ ಮುಗ್ಗಲ್ಗೇಡಿ ಆಗಿರಿ ನೀವು. ಅಲ್ಲ, ಹಾಕದನ ವ್ಯಾಪಾರ ಶುರು ಮಾಡ್ದನ ಎಲ್ಲ ನೀವ ಮಾತಾಡ್ಬಿಡ್ತೀರಿ. ಈ ಊರಾಗ ಎಲ್ಲೂ ಅರ್ಬಿ ಅಂಗಡಿ ಇಲ್ಲ, ಅದಕ್ಕೆ ಅರ್ಬಿ ಅಂಗಡಿ ಹಾಕೋನು. ರತ್ನಿ, ಇಲ್ಲೆಲ್ಲ ಉದ್ಲಿಗಿರಾಕಿ ನೀ ಅರ್ಬಿ ಹಾಕಿದ್ರು ಇಲ್ಲಿ ಯಾರು ರೊಕ್ಕ ಕೊಟ್ಟು ತೊಗೊಂಡು ಹೋಗುದಿಲ್ಲ. ಚಂದಗೆ ಸುಳ್ಳ ಯಾಕೆ ತಲೆ ಮೇಲೆ ಹಾಕೋತಿ? ಆತು, ಅರ್ಬಿ ಅಂಗಡಿ ಬೇಡ, ಕ್ಯಾನ್ಸಲ್. ಹಂಗಾರೆ ಚಾದ ಅಂಗಡಿ ಹಾಕೋನು. ಚಾದ ಅಂಗಡಿಯಲ್ಲಿ ಗೌಡ್ರದ್ದು ಅಂದು ಬಿಟ್ರೆ ಇನ್ಯಾರ್ದು ಇಲ್ಲ, ನಾವ ಹಾಕೋನು. ಮುಂಜಾನೆ ನಾಷ್ಟ, ಮಧ್ಯಾಹ್ನ ರೈಸು, ಸಂಜೆನಾಗ ಚಾ, ವಡಾಪಾವ್ ಮಾಡೋನು. ಲೇ ರತ್ನಿ, ಏನು ಮಾತಾಡಕತ್ತಿ? ನಿನಗೇನು ಮಾನ ಮರ್ಯಾದೆ ಐತಿಲ್ಲ? ನಮ್ದು ಅಂಥ ಮಂತ್ಯಾನ ಒಂದು ಕಾಲದಾಗ ನಾವು ಹೆಂಗೆ ಮೆರೋದು ಮಂತ್ಯಾನ ಐತಿ ಗೊತ್ತೈತೇನ? ನಾವು ಚಾದ ಅಂಗಡಿ ಹಾಕಿ ಮಂದಿ ಅನ್ಸಲ್ ಕಪ್ಪು ಬಸಿ ತಾಟ ತೊಳೆಯದ ನಂಗಾಗುದಿಲ್ಲವಾ ಅದು ಕೆಲಸ? ನೋಡಾಕತ್ತೇನು ಬಿಡು, ನಿಮ್ದು ಎಂಥ ಮಂತ್ಯಾನ ಐತೆ ಅನ್ನೋದು. ಆತು, ಅದು ಬೇಡ, ಕ್ಯಾನ್ಸಲ್. ಹಂಗಾರ ಬೋರ್ ಹಾಕಿಸನ್, ಹೊಲ ಆದರೂ ಮಾಡೋನು. ಅಲ್ಲಿ ಹೊಲ್ದಾಗ ನಿಂತು ಮಾಡ್ಸೋರು ಯಾರು? ನೀವು. ನನಗೆ ಬಿಸಿಲಾಗ ಹೋಗಿ ದುಡಿಯಾಕಾಗೋದಿಲ್ವಾ? ನನಗೆ ಹೊಲ್ದಾಗೆಲ್ಲ ನನಗೆ ಬಿಸಿಲಾಗ ದುಡಿಯೋದಂದ್ರೆ ನನಗೆ ತಲೆ ಚಕ್ರ ಬಂದಂಗೆ ಆಕತಿ. ನಿಮ್ಮ ಮಾತಿಗೆ ನನ್ನ ತಲೆ ಚಕ್ರ ಬರತೈತಿಗ. ನನಗೆ BP ಹತ್ತಿಸಬೇಡ್ರಿ, ಹೇಳಾಕತ್ತೀನ. ಅಲ್ಲಿ ರತ್ನಿ, ನಿನಗೆ ಈ ಮನೆಗೆ ಏನು ಕಡಿಮೆ ಆಗೈತಿ? ಯಾಕೆ ಒಣ ಟೆನ್ಷನ್ ತಗೋತಿ? ತೆಗಿರಿಕಾಯಿನ ನೋಡ್ರಿ, ನಾ ಹೇಳತ್ತೀನಿ. ನಾ ಹೇಳಿದ್ರಾಗ ಯಾವ್ದಾರು ಒಂದು ಮಾಡಂಗಿದ್ರೆ ಅಷ್ಟೇ ಈ ಮನೆಯಾಗಿರ್ತೀನಿ. ಇಲ್ಲಾಂದ್ರೆ ನಾ ತವ್ರ ಮನೆಗೆ ಹೋಗ್ತೀನಿ ಅಷ್ಟೇ. ಗೊಬ್ಬರ ಬಿದ್ದಿರಿ ನೀವು. ರತ್ನಿ, ಹಂಗೆಲ್ಲ ಹೇಳ್ಬೇಡ. ಏನಾರ ಮಾಡೋನು. ನೀ ತವ್ರ ಮನೆಗೆ ಹೋದ್ರೆ ನನಗೆ ಎಷ್ಟು ಕಷ್ಟ ಆಕತಿ ಗೊತ್ತೇನ? ಇಲ್ದಾಗ ನಾ 6 ತಿಂಗಳು ಹ್ಯಾಂಗೆ ಕಳ್ದಾನಿ, ನಂಗೋ ಗೊತ್ತು. ಇಂಥದಕ್ಕೆ ಮಾತ್ರ ಹೆಂಡ್ತಿ ಬೇಕು. ಹೆಂಡ್ತಿ ಮಾತ್ರ ಬೇರೆ ಎದಕ್ಕೂ ಕೇಳಂಗಿಲ್ಲ. ಏನು ಕೇಳಿಲ್ಲ ರತ್ನಿ, ನೀ ಹೇಳೋದೆಲ್ಲ ಕೇಳಾಕತ್ತೇನಿಲ್ಲ. ಇಷ್ಟೊತ್ತು ಕೇಳಿಸ್ಕೊಂಡೇನಿಲ್ಲ. ಬರೀ ಕಿವಿಗೆ ಕೇಳಿಸ್ಕೊಂಡು ಹಿಂಗೆ ಕೇಳಿ ಹಿಂಗೆ ಬಿಡೋದಲ್ಲ, ನಾ ಹೇಳಿದ್ದನ್ನ ಮಾಡ್ಬೇಕು. ಕೇಳಿಸ್ಕೊಳ್ಳೋದು ಬೇರೆ, ಮಾಡೋದು ಬೇರೆ ಐತೆನಾ? ಆತು, ಏನು ಮಾಡ್ಬೇಕು ಹೇಳು? ಮಾಡ್ತೀರಿ ಹಂಗಾರ? ಮಾಡಿಲ್ಲ ಅಂದ್ರೆ ಎಲ್ಲಿ ಬಿಡ್ತಿ? ಮಾಡಿಲ್ಲ ಅಂದ್ರೆ ತವ್ರ ಮನೆಗೆ ಹೋಗಂತ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ. ನನಗೆ ಇಷ್ಟ ಇತ್ತೋ ಇಷ್ಟ ಇರಲಿಲ್ವೋ, ಮಾಡಬೇಕಾಕೈತಿ. ಹಂಗಾರೆ ನಾ ಹೇಳಿದ್ ಮಾಡ್ತೀನಿ, ನಾ ಹೇಳ್ದಂಗೆ ಕೇಳ್ತೇನೆ ಅಂತ ನನ್ನ ಮ್ಯಾಗ ಆಣಿ ಇಟ್ಟು ಹೇಳ್ರಿ. ಆಣೆಲ್ಲ ಯಾಕಲಿ? ಹಂಗ ಹೇಳು. ನನ್ನ ಮ್ಯಾಗ ಆಣಿ ಇಟ್ಟು ಹೇಳಿದ್ರೆ ಅಷ್ಟೇ ಹೇಳ್ತೀನಿ. ಆತು, ನಿನ್ನ ಮ್ಯಾಗ ಆಣಿಗೂ ನೀ ಹೇಳಿದ್ ಕೇಳ್ತೀನಿ, ಹೇಳು. ರೀ, ನೀವು ಹೇಳ್ದಂಗೆ ಹೊಲನೂ ಬೇಡ, ಹೋಟೆಲು ಬೇಡ. ಹೋಟೆಲ್ ಹಾಕಿದ್ರೆ 2-3 ಮಂದಿ ದುಡಿಮೆ ಮಾಡ್ಬೇಕಾಕೈತಿ. ಹೊಲನೂ ಆದರೂ ಅಟ್ಟೆನ. ಹೊಲ ಬೇಕಾದ್ರೆ ಯಾರಿಗಾರ ಲಾವಣಿ ಹಂಗೆ ಕೊಡ್ಸನ್, ಒಂದು ಬೋರ್ ಹೊಡಿಸಿ. ಬೋರ್ ಹೊಡ್ಸಕ್ಕ ನಿಮ್ಮ ಅವನ ಹತ್ರ ರೊಕ್ಕ ಕೇಳಬೇಕು, 1 ಲಕ್ಷ ರೂಪಾಯಿ. ಅಲ್ಲಿ 1 ಲಕ್ಷ ರೂಪಾಯಿ ಬೋರ್ ಹಾಕ್ಸಕ್ ಕೊಡ್ತಾಳ? ನಾವೇನಾಕಿ ತವ್ರ ಮನೆಯಿಂದ ತಗೊಂಡ್ ಅಂತ ಹೇಳಕತ್ತಿಲ್ಲ. ನೀವು ತಗೊಂಬಂದು ಕೊಟ್ಟಿದ್ದು ರೊಕ್ಕ ಐತಿ, ಅದನ್ನು ಕೊಡು ಅಂತ ಹೇಳಕತ್ತೀವಿ. ಆತು, ಈಗ ಬೋರ್ ಹೊಡಿಸಿ ಏನು ಮಾಡಕ್ಕಿ? ಬೋರ್ ಹಾಕಸನ್, ಓಟು ಹೊಲಕ್ಕೂ ಅಡಿಕೆ ಗಿಡ ಹಚ್ಚಿಬಿಡೋನು. ಆಮೇಲೆ ನಾನು ಅವಾಗವಾಗ ಆಳು ಕರ್ಕೊಂಡು ಕಳೆ ತೆಗೆದು ಅದು ಇದು ನಾನು ನೋಡ್ಕೋತೀನಿ. ನೀ ನೋಡ್ಕೊತೀನಿ ಅನ್ನೋದಾದ್ರೆ ನಂದೇನು ಅಡ್ಡಿ ಇಲ್ಲ.
ರೊಕ್ಕ ಬೇಕಾರೆ ಇಸ್ಕೊಡ್ತೀನಿ. ಹ್ಞೂ ಎತ್ತ ಮುಕ್ಕಲಿಗಡಿ ಗಂಡಸನ್ ಹಡ್ದಾಣು ನಿಮ್ಮ. ಹಾಂ ಆತು, ನೀವೇನು ಬರಕ್ಕೆ ಹೋಗ್ಬೇಡ್ರಿ ಹೊಲದ ಹತ್ತಕ್ಕೆ. ನಂಗೆ ರೊಕ್ಕ ಇಸ್ಕೊಡ್ರಿ, ಬೋರ್ ಹಾಕ್ಸನು, ಹೊಲ ಎಲ್ಲ ನಾನೇ ನೋಡ್ಕೋತೀನಿ. ಆತಿಲ್ಲ? ಆತು, ಇಸ್ಕೊಡ್ತೀನಿ. 1,00,000 ರೂಪಾಯಿ ಹೋದಲು. ಹಾಂ ಬರೀ ಬೋರ್ಗೆ ಆತು 1,00,000 ರೂಪಾಯಿ. ಮತ್ತು ಅಡಿಕೆ ಗಿಡ ತರಕ್ಕೆ ರೊಕ್ಕ ಎಲ್ಲಿಂದ ಬರ್ತೈತಿ? ನಾ ಏನಂತ ಅವ್ರ ಮನೆಯಿಂದ ತರಲೇನಾ? ತಗೊಂಬ. ನಿಮ್ಮಪ್ಪ ಚಂದಾಗ ವರದಕ್ಷಿಣೆ ಕೊಟ್ಟಿಲ್ಲ ನನ್ನ ಲಗ್ನದಾಗ. ವರದಕ್ಷಿಣೆ ಬೇರೆ ಕೊಡ್ತಾರೆ ನಿಮಗೆ ನಾನು ಕೊಟ್ಟಿದ್ದ ಹೆಚ್ಚು ನಮ್ಮಪ್ಪ. ಇನ್ನು ವರದಕ್ಷಿಣೆ ಬೇರೆ ಕೇಳು. ಆತಾತು, ಮುಂದೆ ಹೇಳು. ನೋಡ್ರಿ, ಬೋರ್ ಹಾಕಕ್ಕೆ 1,00,000 ಇಸ್ಕೊರಿ. ಅಡ್ಕೆ ಮರ ತರಕ್ಕೆ ಆಳು ಗೀಳು ಖರ್ಚು ಅವೇನೋ ಪೈಪು ಎಲ್ಲ ಬೇಕಾಗ್ತಾವಂತೆ. ಹಾಗಾಗಿ ಒಟ್ಟಾರೆ ಅದಕ್ಕೆ 50,000 ಇಸ್ಕೊರಿ. ಅಂದ್ರೆ 1,50,000? 1,50,000. ಮತ್ತು ಹೊಲದಾಗೇನು ಸತತ ಕೆಲಸ ಇರಲ್ಲ, ಮನ್ಯಾಗ ಹೆಂಗೂ ಖಾಲಿ ಇರ್ತೀನಿ. ನನಗೂ ಪಿಕೋ ಪಾಲು ಬ್ಲೌಸ್ ಎಲ್ಲ ಹೊಲ್ಯಾಕೆ ಬರ್ತೈತಿ. ಅದಕ್ಕೆ ಒಂದು ಮಷಿನ್ ತೊಗೊಂಡು ಬರೋಣ 10,000 ಕೊಟ್ಟು. ಹಂಗೆ ಒಂದಿಟ್ಟು ಮನ್ಯಾಗ ಸೀರೆ ನೈಟಿ ಅವು ಇವು ಮಾರನು. ಅದಕ್ಕೊಂದು 50,000 ಇಸ್ಕೊರಿ. ಒಟ್ಟಾರೆಯಾಗಿ ನಿಮ್ಮ ಅವನ ಹತ್ರ 2,00,000 ರೂಪಾಯಿ ಕೇಳ್ರಿ. 2,00,000? ನಮ್ಮ ಸತ್ರು ಕೊಡೋದಿಲ್ಲಕ್ಕಿ. ಯಾಕ್ರಿ ಕೊಡೋದಿಲ್ಲ? ನೀವು 1,00,000 ಗಂಟ್ಲೆಗೆ ಗೆಟ್ ಸರಿ ತಂದು ಕೊಟ್ಟಿರಿ. ಎಲ್ಲ ರೊಕ್ಕ ತಗೊಂಡು ಅವ್ವ ಮಗಳು ಬಂಗಾರ ಮಾಡಿಸಿ ಹಾಕೋತಾರ, ಹಾಕೊಂಡು ಹಾಳಾಗಿ ಹೋಗಲ್ರಾಕ. ಆ ಅವ್ವ ಮಗಳು ಬ್ಯಾಂಕ್ ಬ್ಯಾಲೆನ್ಸ್ 5 ಲಕ್ಷ 10 ಲಕ್ಷ ಇಟ್ಕೊಂಡಾರ. ಅದ್ರಾಗ ನಮ್ಗೆ 2 ಲಕ್ಷ ಕೊಡೋಕ್ಕಾಗೋದಿಲ್ಲ ಅವರು. ಇಲ್ಲಿ ನಿಧಾನ ಮಾತಾಡ್ಲಿ, ನಮ್ಮ ಕೇಳಿಸಿತ್ತು. ಹೇಳಿಸ್ಲಿ ಬಿಡ್ರಿ, ನಮ್ನೇನ್ ಮಾಡ್ತಾರು? ನಾ ಏನು ಇಲ್ಲೇನು ತಿಂದು ಕುಡುದು ಸೇದಿ ಹಾಳು ಮಾಡಕ್ಕೇನು ರೊಕ್ಕ ಕೇಳಾಕತ್ತೇವನ? ಬಾಳೆ ಕೇಳಾಕತ್ತೀವಿ. ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು 2,00,000 ರೂಪಾಯಿ ಇಸ್ಕೋಬೇಕಂದ್ರೆ ಇಸ್ಕೋಬೇಕು. ಇಷ್ಟಕ್ಕೆ ಅವರೇ ನಮ್ಗೇನು ಬುಕ್ಸಟ್ಟೆ ಕೊಡಾಕತ್ತಿಲ್ಲ. ನೀವು ಕೊಟ್ಟಿದ್ದ ರೊಕ್ಕನ ನಿಮಗೆ ಕೊಡಾಕತ್ತಾರು ಅಷ್ಟೇ. ಆತಾತು, ಕೇಳ್ತೀನಿ, ಒದ್ರಬೇಡ. ನಡೀರಿ, ಸದ್ದ ಹೋಗಿ ಕೇಳ್ಬೇಕು. ನೋಡಲಿ ನಿನ್ ಸೊಸಿ ಏನ ನಿನ್ನ ಮಗನ ಮೇಲೆ ಬಾಯಿ ಮಾಡಾಕತ್ತಾಳೆ. ಏಯ್ವಾ, ಏನಾರ ಮಾಡ್ಕೊಡಿ, ಸುಮ್ಕೊಂಡ್ರೆ. ಮೂಲ ಹಾಡ ಆಣಿ ಮಾಡಿ ತಪ್ಪು ಕೆಲಸ ಮಾಡಿದ್ನೇನು ಅನಿಸಾಗತ್ತೈತಿ ನನಗೆ. ಏನು ತಪ್ಪು ಮಾಡಿಲ್ಲ, ಎಲ್ಲ ಸೀದಾನ ಐತಿ. ಹೋಗ್ರಿ, ನಿಮ್ಮ ರೊಕ್ಕ ನೀವು ಕೇಳಾಕತ್ತೀರಿ, ಧೈರ್ಯವಾಗಿ ಹೋಗಿ ಕೇಳ್ರಿ. 2,00,000 ರೂಪಾಯಿ ನನಗೆ ಬೇಕು ಅಂದ್ರೆ ಬೇಕು ಅಂತ ಹೇಳ್ರಿ. ನೀವು ಎಷ್ಟು ದಿನ ಅಂತ ಹಿಂಗೆ ಇಸ್ಬೇಟ್ ಆಡ್ಕೊಂಡ ಕಾಲ ಹಾಕೋರು? ನೀವು ಇಸ್ಬೇಟ್ ಆಡಿ ಮನಿ ಮಠ ಮಾರ್ಕೊಂಡಾರು. ನೀವು ಅದನ್ನ ಮಾಡ್ಬೇಕಂತ ಅನ್ಕೊಂಡಿರೇನ? ಮತ್ತೆ ನೀವು ಇಂಥ ಕೆಲಸ ಮಾಡೋದ್ರಿಂದ ಮಂದಿ ಮುಂದೆ ಹೇಳ್ಕೊಳಕ್ಕೆ ನಮಗೆ ಎಷ್ಟು ಅವಮಾನ ಗೊತ್ತೈತೇನ? ಅಲ್ರಿ, ಊರಿಗೆ ಹೋದಾಗ ನನ್ನ ಗೆಳತಿಯಾರು ಬಂದಿರ್ತಾರೆ. ಅವರೆಲ್ಲರೂ ನನ್ನ ಗಂಡ ಕಮ್ತಾ ಮಾಡ್ತಾನೆ, ನನ್ನ ಗಂಡ ಗೌರ್ಮೆಂಟ್ ನೌಕರಿ ಮಾಡ್ತಾನೆ, ನನ್ನ ಗಂಡ ಪ್ರೈವೇಟ್ ಕಂಪ್ನಿಯಾಗ ಕೆಲಸ ಮಾಡ್ತಾನೆ, ನನ್ನ ಗಂಡ ಸಂಘದಾಗ ಹೋಗ್ತಾನೆ, ನನ್ನ ಗಂಡ ಬ್ಯಾಂಕ್ನಾಗ ಹೋಗ್ತಾನೆ ಅಂತ ಹೇಳ್ತಿರ್ತಾರೆ. ಆದರೆ ರತ್ನಿ, ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ ಅಂದ್ರೆ ನಾ ಏನು ಹೇಳಿ? ನನ್ನ ಗಂಡ ಇಸ್ಬೇಟಾಡಕ್ಕೆ ಹೋಗ್ತಾನೆ ಅಂತ ಹೇಳೇನ? ಎಂತ ಅವಮಾನ ರೀ! ನನ್ನ ಗಂಡ ಏನು ಕೆಲಸ ಮಾಡ್ತಾನಂತ ಏನು ಹೇಳಂತಾನೆ ತಿಳಿಯಂಗಿಲ್ಲ ನನಗೆ. ಅಲ್ರಿ, ಗಂಡ್ಸಾದವನು ಒಂದು ಏನಾರು ಉದ್ಯೋಗರ ಮಾಡಬೇಕು, ಇಲ್ಲ ಒಂದು ಕೆಲಸನಾರ ಮಾಡಬೇಕು. ನನಗೆ ಯಾರಾದರೂ ರತ್ನಿ ನಿನ್ನ ಗಂಡ ಏನು ಕೆಲಸ ಮಾಡ್ತಾನಂದ್ರೆ ಹೇಳಾಕ ನನಗೂ ಕುತ್ತಿಗೆ ಬಂದಿರ್ತೈತಿ. ಏನಂತ ಹೇಳಿ? ನನ್ನ ಗಂಡ ಇಸ್ಬೇಟ್ ಆಡ್ತಾನಂತ ಹೇಳೇನ? ಎಂತ ಅವಮಾನ ರೀ! ಆತಾತು, ಒದ್ರಬೇಡ. 2,00,000 ರೂಪಾಯಿ ಹುದುಲು ಕೊಡಿಸ್ತೀನಿ, ಏನು ಮಾಡ್ತೀವೋ ಮಾಡು. ನಡೀರಿ, ಕೇಳೋಣ ಈಗ ಆಗ್ಬೇಕೆಲ್ಲ. ಆತು. ಕರಿಬೇಕೇನ? ಎಷ್ಟೊತ್ತಾತು ಕೊನೆಗೆ ಕೂತು. ಏಸಿದಪ್ಪ. ಆಗಲೇ ನಿಮ್ಮ ಅವ್ವಗೂ ನಿಮ್ಮ ತಂಗಿಗೂ ನಾವಿಬ್ರು ಕೊನೆಗೆ ಕೂತಿದ್ದಕ್ಕೆ ಹೊಟ್ಟೆಗೆ ಬಗ ಅನ್ನಕತ್ತೈತೆ ನೋಡು. ಆಗಲೇ ಕರ್ಯಾಕತ್ತಾರ. ನಡೀರಿ. ಆಯ್ತು ಮಾರೈತಿ, ಹೋಗುನು. ಏಸಿದಪ್ಪ. ಓಯವ್ವ ಬಂದೆ. ಮುದಾಡಿ ಸಂಕಟ ಗರಿತಾ. ನಾವಿಬ್ರು ಏನಾರ ಜೊತೆಗಿದ್ರಿ. ಏನು ಮಾಡತ್ತಾಳಪ್ಪ ನೀನು ಹೆಂಡ್ತಿ ಕೊನೆಗ? ಏನು ಮಾಡತ್ತೀವಿ ಅಂತ ಬಂದು ಹಣಿಕೆ ನೋಡ್ಬೇಕಿಲ್ಲ? ಕೊನೆ ಕೂತಾಳ್ವಿ. ಯಾಕತ್ತಮ್ಮ ಪಾಣಿ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ನಕ್ಕಿ ಬರ್ತಾಳ. ರತ್ನಿ, ಬಂದೆ. ಏನ್ ಬೇವ? ಅದೇನಿಲ್ಲ. ಹೋಗಿ ಬಂದಿ, ಚಾ ಮಾಡ್ಕೊಂಡು ಬಾ, ಹೋಗು. ರೀ ಕೇಳ್ರಿ. ಕೇಳ್ತೀನಿ. ಯವ, ನಿನ್ನ ಹತ್ರ ಒಟ್ಟು ಮಾತಾಡೋದಿತ್ತು. ಮಾತಾಡಲ್ಲ ಅದು ಮತ್ತ ಏನ್ಲ ಅದ ಮತ್ತೆ ಅಂತ? ನೀ ಯಾಕೆ ನಿಂತಿ? ಹೋಗಿ ಚಾ ಮಾಡ್ಕೊಂಡು ಬಾ. ಚಾ ಮಾಡಕ್ ಹಾಲಿಲ್ಲ ಅಂದ್ರೆ ಅರಕ್ ಚಾ ಮಾಡ್ಕೊಂಡು ಹೋಗು. ನಾ ಅರಕ್ ಚಾ ಕುಡಿತೀನಿ. ಯವ, ಚಾ ಹಂಗಿರ್ವಲ್ದಾಕ ನಾ ಒಟ್ಟು ನಿನ್ನ ಹತ್ರ ಈ ರೊಕ್ಕದ ವಿಚಾರ ಮಾತಾಡೋದೈತಿ. ಮಾತಾಡಲ್ಲ. ಅದು ಮತ್ತೆ ನನಗೆ 2,00,000 ರೂಪಾಯಿ ಬೇಕು. 2,00,000 ರೂಪಾಯಿನ? 2,00,000 ರೂಪಾಯಿ ನಿನಗೆ ಎದಕ್ಕೆ ಬೇಕಲ್ಲ? ಯವ್ವ, ಇಟ್ಟ ಕೋಣ ಕೂತಿದ್ಲಲ್ಲ ನಿನ್ನ ಸೊಸಿ, ಅದರ ಪರಿಣಾಮ ಇದು. ಆಕಲೆ ಕರಿ ಅಂದೆ. ಕೇಳ್ದೆ ನನ್ನ ಮಾತು? ಕೇಳ್ದೇನಾ? ಸುಮ್ ಪುಂಡ್ರಿ ನೀ. ಕೊಡು ರೊಕ್ಕ. ಎದಕ್ಕೆ ಬೇಕಲ್ಲ ನಿನಗೆ ರೊಕ್ಕ? ನನ್ಗೆ ಎದಕ್ಕೆ ಬೇಕು? ಕೊಡು ನನಗೆ 2,00,000 ರೂಪಾಯಿ. ಎದಕ್ಕೆ ಬೇಕು ಅಂದ್ರೆ ಎದಕ್ಕೆ ಬೇಕಟ್ಟಕಂಡ? ಅಲ್ವೇ, ನಾನು ನಿನಗೆ ರೊಕ್ಕನ ಲಕ್ಷ ಗಂಟ್ಲೆ ನಿನ್ನ ಕೈಯಾಗ ತಂದು ಕೊಡ್ತೀನಿ. ನೀ ಎದಕ್ಕೆ ಖರ್ಚು ಮಾಡ್ದಿ, ಏನು ಮಾಡ್ದಿ? ನಾ ಒಂದಿನ ಒಂದು ಮಾತು ಕೇಳೇನೇನು? ನಾ ದುಡ್ಡು ತಂದು ಕೊಟ್ಟಿದ್ದು ರೊಕ್ಕನ ನೀ 2,00,000 ಕೊಡಾಕ ಎಷ್ಟು ದೀರ್ಘಕ್ಕೆ ಹಚ್ಚಿ ಕೇಳ್ತೀಯಲ್ವೇ? ಹಿತ್ತಾಳೆ ಕಿವಿ ಆಗ್ಯಾವು. ಮೀನಾಕ್ಷಿ, ನೀ ಏನು ನಡು ಮಾತಾಡ್ತಕ್ಕದ್ದಲ್ಲ. ನಿನಗೂ ಈ ಯಾವರಕ್ಕೂ ಏನು ಸಂಬಂಧನ ಇಲ್ಲ. ನೀ ಸುಮ್ ಕೂತ್ ಬಿಡು. ನೀನು ಇದ್ರಾಗ ಯಾವುದಕ್ಕೂ ಬಾಯಿ ಹಾಕೋಂಗಿಲ್ಲ, ತಲೆನ ಹಾಕೋಂಗಿಲ್ಲ. ಹೇಳಿರ್ತೀನಿ ಮತ್ತೆ. ಯಾಕಂಗೆ ಉರಿಯಾಕತ್ತಿ? ಯಾಕೆ ಏನಾತು? ಈ ಬುಬ್ಣಿ ಆಗ್ಲಿ ನೀನು ಕಿವಿ ತಿರ್ಯಾಳನ? ಏನು ಕಲಿಸ್ಕೊಟ್ಟಾಳ ನಿನಗೆ ಇಷ್ಟೊತ್ತು ಕೊನೆ ಸೇರ್ಕೊಂಡು? ಯಾವ, ನನಗೆ ಯಾರು ಏನಾರು ಕಿವಿ ತಿರುವಿ ಕಲಿಸ್ಕೊಡಕ ನಾ ಏನು ಸಣ್ಣವಲ್ಲ. ನನಗೂ ಲಗ್ನ ಆಗೈತಿ, ಹೆಂಡತಿ ಬಂದಾಳ, ಒಂದು ಮಗ ಆಗೈತಿ.
ನೀನು ಯಾರು ಕಲಿಸ್ಕೊಟ್ಟದ ಅದು ಇದೇನು ಬೇಕಾಗಿಲ್ಲ. ನಾನು ರೊಕ್ಕ ಕೇಳಾಕತ್ತೀನಿ, ನೀ ಆ ಕಡೆ ತಿರುಗಿ ಕಚ್ಚಿ ಕೇಳಾಕತ್ತಿ. ಅಲ್ಲಲ್ಲ ರೊಕ್ಕ ಕೇಳಿ ಎದಕ್ಕಂತ ಕೇಳದ್ದು ತಪ್ಪಾತನ? ಯವ ನನಗೆ ತಪ್ಪೈತೆ ಸರಿ ಐತೆ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ 2 ಲಕ್ಷ ರೂಪಾಯಿ ಬೇಕು, ಕೊಡು. ನೋಡು 2 ಲಕ್ಷ ರೂಪಾಯಿ ನಿನಗೆ ಎದಕ್ಕೆ ಬೇಕು ಅದನ್ನು ಮೊದಲು ಹೇಳು. ಒಂದು ಇಷ್ಟಕ್ಕೂ ನಿನಗೆ 2 ಲಕ್ಷ ಕೊಡಕ್ಕೆ ನನ್ನ ಹತ್ತಕ್ಕೆ ರೊಕ್ಕಿಲ್ಲ. 2 ಲಕ್ಷ ಏನು ಹೇಳತ್ತೀವಿ ನೀ? ಹಾಂ, ಏನು ಹೇಳತ್ತಿ? ಏನು ಹೇಳಕತ್ತಿ ಅಂದ್ರೆ ಏನು ಹೇಳಬೇಕು? ನನ್ನ ಹತ್ರ ರೊಕ್ಕ ಇಲ್ಲ ಅಂತ ಹೇಳಕತ್ತೀನಿ. ಮತ್ತು ನಾನು ನಿನಗೆ ಲಕ್ಷ ಲಕ್ಷ ತಂದು ಕೊಡ್ತಿದ್ದು ರೊಕ್ಕ ಇಲ್ಲ, ಏನು ಮಾಡ್ದಿ? ಅಯ್ಯಯ್ಯ ಲಕ್ಷ ಲಕ್ಷ ತಂದು ಕೊಡ್ತಿದ್ದಿ, ಅದ್ರ ತಗೊಂಡೋಗಿ ಆಡ್ ಬರ್ತಿದ್ದಿ. ಓಸು ನನ್ನ ಕೈಯಾಗ ಕೊಟ್ಟಿದ್ದಿ, ಯಾವಾಗ ಅವಾಗ ಇಸ್ಕೊಂಡೋಗಿ ಮತ್ತು ಆಡ್ ಕಳೆದ ಬಂದಿದ್ದಿ. ನೀ ಯಾವಾಗ ನನ್ನ ಕೈಯಾಗ ರೊಕ್ಕ ಕೊಟ್ಟಿಲ್ಲ? ಇದು ಆಗಬೇಕಾಗಿತ್ತು. ಇದು ಆಕತ್ತೇನ ನನಗೆ ಕರೆಕ್ಟಾಗಿ ಗೊತ್ತಿತ್ತು. ನಿಮ್ಮ ಕೇಳಾಕತ್ತಾಳು ಹೇಳ್ರಿ ಎಂದು ನೀವು ರೊಕ್ಕ ತಂದು ಕೊಟ್ಟಿದ್ರಿ ಅಂತ. ಲೆಕ್ಕ ಕೊಡ್ರಿ, ನಿಮ್ಮ ನಿನಗೆ ರೊಕ್ಕ ಕೊಡ್ತಾಳೆ. ಏ ರಾತ್ನಿ